ಮಂಡ್ಯದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ದಂಥ ಶಿಕ್ಷಕಿಯೊಬ್ಬಳು ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಶಿಕ್ಷಕಿಯ ಮೃತದೇಹ ಮೇಲುಕೋಟೆಯ ತಪ್ಪಲಲ್ಲಿ ಅನುಮಾನಾಸ್ಪದವಾಗಿ ಪತ್ತೆಯಾಗಿದೆ. ಟೀಚರ್ ಹಿಂದೆ ಅಕ್ಕ ಅಕ್ಕ ಅಂತಾನೆ ಸುತ್ತಾಡ್ತಾ ಇದ್ದ ಅದೇ ಗ್ರಾಮದ ಯುವಕನ ಮೇಲೆ ಪೋಷಕರು ಶಂಕೆ ವ್ಯಕ್ತಪಡಿಸಿ ದೂರು ಕೊಟ್ಟಿದ್ದಾರೆ. ಅದೇನ್ ಸುಂದರ ವದನ, ಆ ನಯನ ನಿಜವಾಗ್ಲೂ ತಾಜ್ ಮಹಲ್ ಕರಗಿಸಿ ಎರಕ ಹೊಯ್ದ ರೂಪಸಿ. ಹೊಗಳಲು ಮಾತೇ ಇಲ್ಲ. ನೋಡ್ತಾ ಇದ್ರೆ ಅದೆಂತ ಹುಡುಗನ ಹೃದಯ ಘಾಸಿ ಮಾಡುವಷ್ಟು ಚೆಲುವೆ. ನಿಜಕ್ಕೂ ಈಕೆ ಸಿಂಗಾರ ಸಿರಿನೆ. ಶಿಕ್ಷಕಿ ಕೊಲೆಗೈದು ಬೆಟ್ಟದ ತಪ್ಪಲಲ್ಲಿ ಹೂತಿಟ್ಟ ಹಂತಕರು. ಅಕ್ಕ ಅಕ್ಕ ಅಂತಾನೆ ಪಕ್ಕ ಸ್ಕೆಚ್ ಹಾಕಿದ್ನ ಪರಿಚಯಸ್ತ. ಇಂಥ ಸುಂದ್ರಿ ದಾರುಣ ಅಂತ್ಯ ಕಂಡಿದ್ದಾಳೆ. ಅಂದ್ಹಾಗೆ ಈಕೆ ಹೆಸರು ದೀಪಿಕಾ, ಶಿಕ್ಷಕಿ. ಮಂಡ್ಯದ ಪಾಂಡವಪುರ ತಾಲೂಕಿನ ಮೇಲ್ಕೋಟೆಯಲ್ಲಿ ಈ ಸುಂದರಿಯ ಮೃತದೇಹ ಸಿಕ್ಕಿದೆ. ಶಿಕ್ಷಕಿಯನ್ನ ಕೊಲೆಗೈದ ಹಂತಕರು ಬೆಟ್ಟದ ತಪ್ಪಲಲ್ಲಿ ಹೂತಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮೇಲುಕೋಟೆಯ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ದೀಪಿಕಾ ಜನವರಿ 20ರಂದು ಮಧ್ಯಾಹ್ನ ಶಾಲೆಯಿಂದ ತೆರಳಿ ಸಂಜೆಯಾದ್ರೂ ಮನೆಗೆ ಬಾರದಿದ್ದಕ್ಕೆ ಆತಂಕಗೊಂಡ ತಂದೆ ವೆಂಕಟೇಶ್ ನಾಪತ್ತೆ ದೂರು ಕೊಟ್ರು. ನಿನ್ನೆ ಸಂಜೆ ಬೆಟ್ಟದ ತಪ್ಪಲಲ್ಲಿ ಶಿಕ್ಷಕಿ ದೀಪಿಕಾ ಶವ ಪತ್ತೆಯಾಗಿತ್ತು. ಹದ್ದು ಕಾಗೆ ಹಾಗೂ ವಾಸನೆಯಿಂದ ಸ್ಥಳೀಯರಿಗೆ ಸಂಶಯ ಮೂಡಿ ಪೊಲೀಸರಿಗೆ ಮಾಹಿತಿ ಕೊಟ್ರು. ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾಳ ಡಿಯೋ ಸ್ಕೂಟರ್ ಪತ್ತೆಯಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ದೀಪಿಕಾ ಕೊಲೆಯಾಗಿದ್ದು ಪತ್ತೆಯಾಗಿದೆ. ಮಾತ್ರವಲ್ಲ, ಬೆಟ್ಟದ ತಪ್ಪಲಲ್ಲಿ ಹಂತಕರು ಶವವನ್ನ ಹೂತಿಟ್ಟಿದ್ರು. ತಹಶೀಲ್ದಾರ್ ಸಮ್ಮುಖದಲ್ಲಿ ದೀಪಿಕಾ ಶವವನ್ನ ಹೊರತೆಗೆದ ಪೊಲೀಸರು ಸದ್ಯ ಕೊಲೆ ಆರೋಪಿ ಪತ್ತೆಗೆ 2 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದ ಶಿಕ್ಷಕಿ ದೀಪಿಕಾ ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ನಮ್ಮ ಮಗಳನ್ನ ನಿತೀಶ್ ಎಂಬಾತ ಕೊಲೆ ಮಾಡಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ನಿತೀಶ್ ಅಕ್ಕ ಅಕ್ಕ ಅಂತಾನೆ ದೀಪಿಕಾ ಜೊತೆ ಸ್ನೇಹ ಬೆಳೆಸಿದ್ದ. ಅಲ್ಲದೆ ಕೊಲೆಗೂ ಮುನ್ನ ಬೆಟ್ಟದ ತಪ್ಪಲಲ್ಲಿ ನಿತೀಶ್ ಜೊತೆ ದೀಪಿಕಾ ಜಗಳ ಮಾಡಿಕೊಂಡಿದ್ದ ವಿಡಿಯೋವನ್ನ ಪ್ರವಾಸಿಗರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದ್ರೆ ಪೊಲೀಸರು ವಿಡಿಯೋ ಸಿಕ್ಕಿದ್ರೂ ಕೇಸನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಪೋಷಕರು ದೂರಿದ್ದಾರೆ. ನಮ್ಮನ ಅಣ್ಣ ನನ್ನನು ಮನೆಗೆ ಅಂದ್ರೆ ಪರಿಚಯ ಮನೆಗೆ ಫ್ರೆಂಡ್ಶಿಪ್ ಏನ್ ಮಾಮೂಲಿ ಮಾತಾಡ್ಸೋ ರೋಡ್ರಲ್ಲೆಲ್ಲ ಸಿಕ್ತಾಗ ಅಣ್ಣ ಇದ ಕಣ ನಾನು ಅಕ್ಕ ಅಂತಲೇ ಕರಿತಿದ್ದವನು. ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ ಅವ್ರದೇ ಅಂತ ಫೋನ್ ಬಂತು ಅಂತ ಏನೋ ಸ್ಕೂಲಿಂದ ಹೋದ್ರ ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಈ ಒಂದು ಕೊಲೆಗೆ ಯಾರ ಕಾರಣ, ಯಾವಾಗ ಈ ಕೊಲೆ ಆಯ್ತು, ಹೇಗೆ ಆಯ್ತು ಅನ್ನೋ ಒಂದು ನಿಖರವಾದ ಮಾಹಿತಿ ಇನ್ನೂ ಲಭ್ಯ ಆಗಲಿಲ್ಲ. ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ. ಆದಷ್ಟು ಬೇಗ ಆರೋಪಿಯನ್ನು ನಾವು ಪತ್ತೆ ಮಾಡಿ ಯಾಕೆ ಈ ಒಂದು ಘಟನೆ ನಡೀತು ಅನ್ನೋ ತಿಳ್ಕೊಬೇಕಾಗಿದೆ. ಇನ್ನು ನಿತೀಶನಿಗೂ ಮೃತ ದೀಪಿಕಾಗೂ ಇದ್ದ ಸಂಬಂಧ ಏನು ಅನ್ನೋದನ್ನ ತಿಳಿಯೋಕೆ ಪೊಲೀಸರು 2 ತಂಡಗಳನ್ನ ರಚಿಸಿದ್ದಾರೆ. ದೀಪಿಕಾ ಕುಟುಂಬಸ್ಥರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಶಿಕ್ಷಕಿಯೊಬ್ಬಳು ದಾರುಣವಾಗಿ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.